ಮೊನ್ನೆ ತಮಿಳ್ನಾಡಲ್ಲಿ ವರದಕ್ಷಿಣೆ ಕಾಟನ ತಡೆಯೋಕ್ಕಾಗದೆ ಒಂದು ಹುಡುಗಿ ಸೂಸೈಡ್ನ ಮಾಡ್ಕೊತಾಳೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತಪ್ಪ ಅಂತಂದರೆ, ಈಗಿನ ಕಾಲದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ, ಮಾನವೀಯತೆಗೆ ಬೆಲೆ ಇಲ್ಲ, ನ್ಯಾಯಕ್ಕೆ ಬೆಲೆ ಇಲ್ಲ, ದುಡ್ಡಿಗೆ ಮಾತ್ರ ಬೆಲೆ ಇರೋದು ಅಂತ. ಈಗಿನ ಜನ್ರೇಷನ್ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಯಾರು ಕೇಳಿದ್ರು ನಿನಗೆಂಥ ಹುಡುಗ ಬೇಕು ಅಂತ ಕೇಳಿದ್ರೆ, ನನಗೆ 2 ಲಕ್ಷ ಸಂಪಾದನೆ ಮಾಡುವಂಥ ಹುಡುಗ ಬೇಕು, ನನಗೆ 4 ಲಕ್ಷ ಸಂಪಾದನೆ ಮಾಡುವಂಥ ಹುಡುಗ ಬೇಕು ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ನನಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಒಳ್ಳೆ ಮರ್ಯಾದಸ್ಥ ಆಗಿರಬೇಕು, ಒಳ್ಳೆ ಫ್ಯಾಮಿಲಿ ಆಗಿರಬೇಕು ಅಂತ ಯಾರ ಬಾಯಲ್ಲೂ ಬರ್ತಾಯಿಲ್ಲ. ನೀವು ಒಳ್ಳೆ ಹುಡುಗನ್ನ ಮದುವೆ ಮಾಡ್ಕೊಳ್ಳೋದನ್ನು ಬಿಟ್ಟು ಒಳ್ಳೆ ದುಡ್ಡಿರೋಂಥ ಹುಡುಗನ್ನ, ಒಳ್ಳೆ ಜಾಬಲ್ಲಿರ್ತಕ್ಕಂಥ ಹುಡುಗನ್ನ ಮದುವೆ ಮಾಡ್ಕೊಳ್ಳೋದಕ್ಕಂತ ಹೋಗ್ತೀರಾ. ಆದರೆ ಆ ವ್ಯಕ್ತಿ ಏನಾಗಿದ್ದ, ಅವನ ಹಿನ್ನೆಲೆ ಏನು, ಅವನ ಮನುಷ್ಯನ, ಅವನ ಮನುಷ್ಯತ್ವ ಇದೆಯಾ, ಅವನು ಯಾವ ಥರ ನಾನು ನೋಡ್ಕೊಳ್ತಾನೆ ಅನ್ನೋದನ್ನೇ ಮರ್ತು ಬಿಡ್ತೀರಾ. ನಾಳೆ ದಿವಸ ಮದುವೆ ಆದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಗುಡ್ ಆ್ಯಂಡ್ ಫೈನ್ ಆಗಿ ನೀವು ಚೆನ್ನಾಗಿ ಮಾತಾಡ್ತೀರಾ, ಆ ಕಡೆಯಿಂದನೂ ಅವರು ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮದುವೆ ಆದಮೇಲೆ ಎಲ್ಲರೂ ನಿಜರೂಪ ಆಚೆ ಬರುತ್ತೆ. ನೀವು ನೋಡಿರೋದೇ ಒಂದು, ಅಲ್ಲಿ ಆಗೋದೇ ಒಂದು ಅಲ್ವಾ. ಅದಕ್ಕಿಂತ ಮುಂಚೆ ನಿಮ್ಗೆ ತಕ್ಕನಾಗಿರ್ತಕ್ಕಂಥ ಜೋಡಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆಸ್ತಿ ಅಂತಸ್ತು ಅನ್ನೋದು ನಾಳೆ ಬೇಕಿದ್ರೆ ನೀವು ಸಂಪಾದನೆ ಮಾಡ್ಕೊಳ್ತೀರಾ. ಆದರೆ ಈ ಥರ ಒಂದು ಬಲೆಗೆ ನೀವು ಬಿದ್ದು ದೊಡ್ಡ ಕೋಟ್ಯಾಧೀಶ್ವರನ ಮದುವೆ ಆಗಬೇಕು, ಲಕ್ಷಾಧೀಶ್ವರನ ಮದುವೆ ಆಗಬೇಕು ಅಂತ ನೀವು ಹೋದ್ಮಾಗ ಅಲ್ಲಿ ನಿಮಗೆ ನೆಮ್ಮದಿನೇ ಇಲ್ಲ. ಅಲ್ಲಿ ದಿನನಿತ್ಯ ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಮಾನಸಿಕ ಹಿಂಸೆ ಆಗ್ತಾಯಿದೆ. ಈ ಕಡೆ ತಂದೆ ತಾಯಿಗಳಿಗೂ ನೀವು ಹೇಳ್ಕೊಳಕ್ಕಾಗೋಲ್ಲ, ಈ ಕಡೆ ಗಂಡನ ಮನೆಗೂ ನೀವು ಇರೋಕ್ಕಾಗೋಲ್ಲ ಅಂದಾಗ ಎಲ್ಲಿ ನಿಮ್ಮ ದುಡ್ಡು, ನಿಮ್ಮ ಆಸ್ತಿ, ನಿಮ್ಮ ಕಾರು, ನಿಮ್ಮ ಬಂಗ್ಲೆ, ಅವಾಗ ಯಾವುದೂ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅವಾಗ ನಿಮ್ಗೆ ಬೇಕಾಗಿರೋದು ಒಂದೇ, ನೆಮ್ಮದಿ. ನೆಮ್ಮದಿ ಕೊಟ್ಟರೆ ಸಾಕಪ್ಪ ದೇವ್ರೇ, ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ನರಕಕ್ಕೆ ಹಾಕೋಗ್ಬಿಟ್ಟಿದ್ಯಾ ಅಂತ ನೀವು ಅವಾಗ ಅಂದ್ಕೊಳ್ತೀರಾ. ಸಾಕಷ್ಟು ಜನ, ಸಾಕಷ್ಟು ಮಹಿಳೆ, ಸಾಕಷ್ಟು ಯುವಕರ ಲೈಫಲ್ಲಿ ಈ ಥರ ಎಲ್ಲ ನಡೆದಿದೆ. ಹಾಗಾಗಿ ನಿಮ್ಮ ಲೈಫ್ನ ನೀವು ಕಟ್ಕೊಳ್ಬೇಕು ಅಂದಾಗ ಮೊದಲು ಫಸ್ಟ್ ಸ್ಟೆಪ್ ತಗೊಳ್ಬೇಕಾಗಿದ್ದು ಒಳ್ಳೆ ವ್ಯಕ್ತಿನ, ಒಳ್ಳೆ ಗುಣವಂತನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಮತ್ತು ತಂದೆ ತಾಯಿಗಳು ಕೂಡ ಅಷ್ಟೇ, ನನ್ನ ಮಗಳಿಗೆ ಕೋಟ್ಯಾಧೀಶ್ವರನ ಮದುವೆ ಮಾಡಿಕೊಡ್ಬೇಕು, ಲಕ್ಷಾಧೀಶ್ವರನ ಮದುವೆ ಮಾಡಿಕೊಡ್ಬೇಕು, ಅಯ್ಯೋ ಅವ್ರ ಮನೇಲಿ 4 ಕಾರು ಇರೋನ್ನ ಮದುವೆ ಮಾಡಿಕೊಟ್ರು, ಇವ್ರ ಮನೇಲಿ 8 ಸೈಟ್ ಇದೆ, ಅವ್ರ ಮನೇಲಿ 6 ಬಂಗ್ಲೆ ಇದೆ, ನಾವು ಅದಕ್ಕಿಂತ ಏನು ಕಮ್ಮಿ, ನಾವು ಅದಕ್ಕಿಂತ ಜೋರಾಗಿ ಮದುವೆ ಮಾಡಿಕೊಡೋಣ, ಅದಕ್ಕಿಂತ ದೊಡ್ಡ ಮನೆತನ ನಾವು ತರೋಣ ನಮ್ಮ ಹುಡುಗಿಗೆ ಅಂತೇಳಿ ಸುಮಾರು ತಂದೆ ತಾಯಿಗಳ ಮೆಂಟಾಲಿಟಿನೇ ಇಷ್ಟು. ಈ ಒಂದು ಪ್ರೋಸೆಸ್ಸಲ್ಲಿ ಇವರು ನನ್ನ ಮಗಳಿಗೆ ಇಲ್ಲಿ ನೋವಾಗುತ್ತೋ, ಇಲ್ಲ ನನ್ನ ಮಗಳು ಅವಳಿಗೆ ಇಷ್ಟಪಡ್ತಕ್ಕಂಥ ಹುಡುಗನ ನಾನು ತಂದು ಕೊಡ್ತಾ ಇದ್ದೀನೋ ಇಲ್ವೋ, ನಾನು ದುಡ್ಡಿರೋ ಹುಡುಗನ್ನ ಮದುವೆ ಮಾಡಿಸ್ಕೊಟ್ರೆ ನಾಳೆ ದಿವಸ ಅವಳು ಚೆನ್ನಾಗಿ ಇರ್ತಾಳೋ ಇಲ್ವೋ, ಈ ಥರ ಯಾರೂ ಯೋಚನೆ ಮಾಡೋಲ್ಲ. ಎಲ್ರಿಗೂ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ಅಧಿಕಾರಿಗಳು, ರಾಜಕೀಯದವರು ಎಲ್ಲ ಇಂಥವರೇ ಬೇಕು. ತಂದೆ ತಾಯಿಗಳಿಗೂ ಇಂಥವರೇ ಬೇಕು. ಮುಂದೆ ಸಂಪಾದನೆ ಮಾಡ್ಕೊಳ್ತಾರ್ರಿ, ಅವ್ರಿಗೆ ಅಂತ ಬೇಕಾದಷ್ಟು ಟೈಮ್ ಇದೆ. ನೀವು ತಂದೆ ತಾಯಿ ಆಗಿದ್ದಾಗಲೂ ಅವ್ರನ್ನ ಸೇಫ್ ಝೋನಲ್ಲೇ ಇಟ್ಬಿಟ್ಟು ಸೇಫ್ ಝೋನಲ್ಲೇ ಬೆಳೆಸಿ ಮಾಡಿರ್ತೀರ. ಮದುವೆ ಆದಮೇಲೂ ಅವ್ರು ಸೇಫ್ ಝೋನಲ್ಲೇ ಇರಬೇಕು ಅಂದರೆ ಹೇಗಾಗುತ್ತೆ? ಅವರು ಕಷ್ಟಪಡಲಿ ಅಲ್ವಾ, ಅವ್ರಿಗೂ ಗೊತ್ತಾಗಲಿ.